ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಹುಕ್ಕೇರಿ ರಾಜಕಾರಣ ಬುಗಿಲದ್ದು ಹೋಗೈತಿ. ಬೆಂಕಿ ಕಾರು ಹಂಗೆ ಮಾತುಗಳು ಬರತ್ತಾವ. ಆರೋಪ ಪ್ರತ್ಯಾರೋಪಗಳು ಯಾವ ರಣರಂಗ ಆಗುದ್ರಿ. ಯುದ್ಧದ ಕಾರ್ಮೋಡಗಳು ಹುಕ್ಕೇರಿ ತಾಲೂಕಿನಾಗ ಈಗ ಕೂಡ್ಯಾವ. ಏನು ರಣರಂಗ ನಡೆದೈತ್ರಿ. ಆರೋಪ ಪ್ರತ್ಯಾರೋಪಗಳು. ಕಾಲ ಕೆಟ್ಟಿಲ್ಲ, ತಲೆ ಕೆಟ್ಟಾವ. ಏನು ರಾಜಕಾರಣ, ಯಾವ ಭವಿಷ್ಯದ ಮುಂದಿನ ಮಕ್ಕಳಿಗೆ ಏನು ದಿಕ್ಸೂಚಿ ತೋರಿಸೋರು ನೀವು. ಏನು ಆರೋಪಗಳು. ಈ ಕತ್ತಿ ಕುಟುಂಬ ಹಿಡಿದುಸಿಂದ ಸುಮ್ಮಿತ್ತು. ಈಗ ನೇರವಾಗಿ ಅಖಾಡಕ್ಕೆ ಇಳಿದು ರಮೇಶ್ ಕತ್ತಿ ತನ್ನ ಮಲ್ಟಿ ವಿಟಾಮಿನ್ ಜೋಳದ ರೊಟ್ಟಿ ತಿಂದು ಗಟ್ಟಿಯಾಗಿ ಬಂದಾನ. ಪವನ ಕತ್ತಿ ಬಂದಾನ್ರಿ ಈಗ ಮಲ್ಟಿ ವಿಟಾಮಿನ್ ಹಾರ್ಲಿಕ್ಸ್ ಕೊಡೋದು. ಇನ್ನು ಬೋರ್ನ್ವಿಟಾ ಕೊಡೋದು. ನಿಖಿಲ್ ಕತ್ತಿ ತಿರುಗಾಡತ್ತಾನ. ಪೃಥ್ವಿ ಬರಾಕತ್ತಾನ್ರಿ ವ್ಯಾಯಾಮ ಮಾಡ್ಕೋತ. ಏನು ಭಾಷಣಗಳು, ಏನು ಆರೋಪಗಳು, ಪ್ರತ್ಯಾರೋಪಗಳು. ಇವೆಲ್ಲವನ್ನ ಸನ್ನಿವೇಶಗಳು ನೋಡಿದಾಗ ಸಮಗ್ರ ಚಿತ್ರ ತೋರಿಸಬೇಕು ಅನ್ನೋದು ನನ್ನ ಪಕ್ಕದಲ್ಲಿ ಇರುವಂಥ ಹುಕ್ಕೇರಿ ತಾಲೂಕು. ಆ ಜ್ವಲಂತ ವಿಷಯಗಳನ್ನು ನಿಮಗೆ ತೋರಿಸೋ ಕರ್ತವ್ಯ ನಂದು, ಆದರೆ ವಿಚಾರ ಮಾಡುವ ಕರ್ತವ್ಯ ನಿಮ್ಮದು. ಯಾವ ದಿಶೆಯಲ್ಲಿ ಸಾಗಾಕತೈತಿ ರಾಜಕಾರಣಗಳು. ಇದು ಸಂಘ ಸಂಸ್ಥೆಯ ರಾಜಕಾರಣ ರೀ, ಹಿರಿಯರು ಕಟ್ಟಿದ್ದ ರಾಜಕಾರಣಗಳು. ಇನ್ನೂ ಸಾರ್ವತ್ರಿಕ ಚುನಾವಣೆದಾಗ ಏನು ಬೆಂಕಿ ಬಿರುಗಾಳಿ ಆಗಲಿ, ಆದರೆ ಈಗ ಇಲ್ಲಿ ಲಾಂಗು ಮಚ್ಚು. ದಂಗೆ ಮಾಡಿದವರು ಯಾರು, ದಂಗೆ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟವರು ಯಾರು, ಲಾಂಗ ಮಚ್ಚ ಹಿಡಿದ ಯಾರ ಬೆಂಬಲಿಗರು. ಸತೀಶ್ ಏನು ಹೇಳ್ತಾರೆ ಕೇಳ್ರಿ. ವೈರಲ್ ಕೂಡ ಆಗಿದೆ. ಅವ್ರು ಈಗಾಗಲೇ ಅವ್ರು ಎಲ್ಲ ಕಡೆ ಗಲಾಟೆ ಮಾಡಿದ್ರು. ಅವರೇ ಇಂದು 2-3 ಗಲಾಟೆ ಅದು ಸೇರಿಯಲ್ಲಿ GPS ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ನಮಗಿನ ನುಗ್ಗಿನಾಳ್ ಅಂತ ಗ್ರಾಮದವ್ರು ಹೆಚ್ಚು ಅದರಲ್ಲಿ ಭಾಗವಹಿಸ್ತಾರೆ. ಇವರು ಕೂಡ ಅವರೇ ಇದ್ದಾರೆ. ಆ ಜೀಪಲ್ಲಿ ಓಡಾಡೋದೆಲ್ಲ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಸಾಬೀತಾಗಿದೆ. ಅವರು ಭಾಷಣ ಮಾಡ್ತಾ ಇದ್ರು, ಆರೋಪ ಬೇರೆಯವ್ರ ಮೇಲೆ ಬರ್ತಿದ್ರು. ಈಗ ಮಾಧ್ಯಮ ಮುಖಾಂತರ ಏನು ಸತ್ಯ ಯಾವ್ದ ಸುಳ್ಳು ಯಾವ್ದಂತ ಸಾಬೀತಾಗಿದೆ. ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಸರ್. ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ, ನಾವು ಮನೆ ಮಕ್ಕಳು ಅದೆಲ್ಲ ಬೇಡ. ಅದ್ರ ಬಗ್ಗೆ ಇದಕ್ಕಷ್ಟೇ ಹೇಳ್ತೀನಿ. ಇದಕ್ಕಷ್ಟೇ ಈಗ ಸೀಮಿತ. ಈಗ ಇದ್ರ ಮುಂದೆ ನೋಡೋಣ. ಈಗ ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನ ಅವ್ರಿಗೆ ಕೇಳ್ಬೇಕು. ನನಗೆ ನೀವು ಮೊದಲು ಗಲಾಟೆ ಮಾಡಿದ್ರಿ, ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್. ಹಂಗೇನಲ್ಲ, ಅವ್ರು ಗಲಾಟೆ ಮಾಡ್ರೆ ಇವ್ರು ಮಾಡ್ಬೇಕಂತ ಇಲ್ಲ. ಕಾನೂನು ಇದೆ ಅದಕ್ಕೆ. ಇವ್ರು ಮಾಡಿದಾರಂತ ಮಾಡ್ಲಿಕ್ಕೆ ಆಗೋಲ್ಲ. ಕಾನೂನು ಇದೆ. ಕಾನೂನು ಕ್ರಮ ಕೈಗೊಳ್ಳಕ್ಕೆ ಹೇಳ್ಬೋದು. ಸರ್ಕಾರ ಮಾಡ್ತಾರೆ ಸರ್. ಸಮಾಧಾನ ಶಾಂತಿಯುತವಾಗಿ ಚುನಾವಣೆ ಮಾಡ್ತಿದ್ರು ಸರ್. ಈಗ ನಡೆದಿಲ್ಲ, ಆರಾಮಾಗಿದ್ದಿಲ್ಲ. ಈಗೇನು ಎಲ್ಲಿನ ಎಲ್ಲ ಶಾಂತಿ ಇದೆ, ಶಾಂತಿ ಇದ್ದಿದೆ. ಆ 3-4 PS BJPS ಗೊಂದಲ ಆಗಿತ್ತು, ಅಲ್ಲಿ ಗಲಾಟೆ ಆಗಿತ್ತು. ಅವೆಲ್ಲ ಮುಗಿದು ಹೋಗಿದೆ. ಮಿಕ್ಕಿದ್ದು ಅಂಥದ್ದೇನೋ ವಾತಾವರಣ ಇಲ್ಲ, ಶಾಂತಿ ಇದೆ. ಯಾವಾಗ ಅಭ್ಯರ್ಥಿಗಳನ್ನ ಯಾವಾಗ ಅನೌನ್ಸ್ ಮಾಡ್ತೀವಿ? 20 ತಾರೀಕು ಮಾಡ್ತೀವಿ. 20 ತಾರೀಕು ಕೊನೆದಿದೆ, 20 ಮಾಡ್ತೀವಿ. ನೋಡಿದ್ರಿ ಸತೀಶ್ ಹೇಳಿದ್ದು. ಸತೀಶ್ ವಿಡಿಯೋ ಹಾಕಿದ್ನಿ ನೋಡ್ರಿ. ಆಮೇಲೆ ರಮೇಶ್ ಕತ್ತಿ ಬರ್ತಾರೆ. ಈ ಗೋಕಾಕ ತಾಲೂಕಿನ ಸ್ಟೈಲ್ ಇಲ್ಲ, ನಡೆಯಂಗಿಲ್ಲ. ಮತ್ತೆಂಥ ಸ್ಟೈಲ್ ನಡೆದ್ರಿ ರಮೇಶ್ ಕತ್ತಿ ಅವರೇ. ಬಡಬಗ್ಗರಿಗೆ ದಾನ ಮಾಡಬಾರ್ದು, ಆಸರೆ ಇಲ್ದಂಗೆ ಆಸರೆ ಕೊಡಬಾರ್ದು, ನೋವಿನಿಂದ ಬಂದವಂಗೆ ಅವಂಗೇನು ನೋವಿನಿಂದ ವಾಪಸ್ ಕಳಿಸ್ಬೇಕು, ಸಾಂತ್ವನ ಹೇಳಬಾರ್ದು, ಅವಂಗೇನಾದರೂ ಕೈಲಾದ ಮಟ್ಟಿಗೆ ಸಹಾಯ ಮಾಡಬಾರ್ದು. ಇದು ಗೋಕಾಕ ಸ್ಟೈಲ್ ರಾಜಕಾರಣ. ಇಲ್ಲಿ ಯಾವ ಜಗಳಿಲ್ಲ, ತಂಟಿಲ್ಲ, ತಕರಾರಿಲ್ಲ, ನೆಮ್ಮದಿಯಿಂದ ಜನ ಅದಾರ. ಅಭಿವೃದ್ಧಿನೇ ನಡೆದೈತಿ, ಕೆಲಸ ನಡೆದೈತಿ. ಯಾವುದೋ ಆಫೀಸ್ಗೂ ಆದ್ರೆ 5 ಸುತ್ತಳತೆ 5 ದೌರ ಪಾಲಕರದಾರ. 50 ಜನ ಅಲ್ಲಿರ್ತಾರೆ. ಅಲ್ಲಿ ಮಂತ್ರಿ MLA ಸಿಗೋದು ಅವಶ್ಯಕತೆ ಇಲ್ಲ. ಅವ್ರ ಸಹಪಾಠಿಗಳು ಸಿಗ್ತಾರೆ, ಫೋನ್ ಮಾಡ್ತಾರೆ, ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರ. ಇಲ್ಲೇನು ನೆಮ್ಮದಿಯ ವಾತಾವರಣ ಐತಿ. ಏನು ವಿಚಾರ ಮಾಡಬೇಡ್ರಿ. ಕತ್ತಿಯವರು ಆರಾಮೈತಿ. ಇಲ್ಲಿ ಜನನೂ ಆರಾಮದಾರ. ನಾವು ಗೋಕಾಕ ಮತ್ತು ಹುಕ್ಕೇರಿ ಸೆಂಟ್ರದಾಗದೇವೆ. 1 ಕಿಲೋಮೀಟ್ರ್ ಈ ಕಡೆ, 1 ಕಿಲೋಮೀಟ್ರ್ ಈ ಕಡೆ ಸೆಂಟ್ರದಾಗ ನಾವು ಅದೇವೆ. ನಮಗೆಲ್ಲ ಮಾಹಿತಿ ಬರ್ತೈತಿ. ನಿಮ್ಮ ಜನನೂ ನಮ್ಮ ಸ್ಟುಡಿಯೋಗೆ ಭಾಳ ಮಂದಿ ಬರ್ತಾರ. ಆದರೆ ಬಂದಾಗ ಹೇಳ್ತಾರ ಭಾಳ ರೋಷ ವೇಷ ನಡೆದೈತಿ. ರಾಜಾರೋಷವಾಗಿ ಆರೋಪ ಪ್ರತ್ಯಾರೋಪಗಳು ನಡೆದಾವ. ಯಾವ ಹಕ್ಕ ಸಾಧನೆ ಮಾಡಲಿಕ್ಕೆ ಈ ಚುನಾವಣೆಗಳು. ದಿವಂಗತ ಉಮೇಶ್ ಕತ್ತಿನ ಇವತ್ತು ನಾವು ನೆನೆಸ್ಬೇಕು. ನಿಜವಾಗಿ ದಿವಂಗತ ಉಮೇಶ್ ಕತ್ತಿ ಇವತ್ತು ಇರ್ತಿದ್ರಂದ್ರೆ
ಈ ಆರೋಪ ಪ್ರತ್ಯಾರೋಪಗಳು ಯಾರು ಆ ತಾಲೂಕಿನವರು ಈ ತಾಲೂಕಿನವರು ಯಾವ ತಾಲೂಕಿನವರು ಬರ್ತಿರಲಿಲ್ಲ. ನಿರಗ್ರಹವಾಗಿ ಚುನಾವಣೆ ಆಗ್ತಿದ್ದು ಆರಾಮಾಗಿ ಎಲ್ಲರೂ ಮಣಿ ಸೇರ್ತಿದ್ರು, ನಿಟ್ಟುಸಿರು ಬಿಡ್ತಿದ್ರು. ಅದೊಂದು ಸಿದ್ಧಾಂತದ ನಾಯಕ ದಿವಂಗತ್ ಉಮೇಶ್ ಕತ್ತಿ. ಹಿರಿಯರಿದ್ದಂಗೆ ಈಗ ಮಕ್ಕಳು ಇರ್ಬೇಕಿರಲ್ಲ. ಮೊದಲಿನ ಹಿರಿಯರು ಹೇಳಿದಂಗೆ ಯಾರು ಕೇಳ್ತಿದ್ರು. ಈಗಿನ ಹಿರಿಯರು ಹೇಳಿದ್ರೆ ಮಕ್ಕಳು ಕೇಳ್ತಾವನ್ರಿ. ಈಗೆಲ್ಲ ಕುರ್ಕುರೆ ಮತ್ತು ಎಗ್ ರೈಸ್ ಜಮಾನ. ತಾತ್ಕಾಲಿಕ ಫಾಸ್ಟ್ ಫುಡ್ ಬೋರ್ಡ್ ಬಂದಾಗ ಗೊತ್ತೈತಿಲ್ಲ ರೀ, ಫಾಸ್ಟ್ ಫುಡ್ ಅರ್ಜೆಂಟ್ ತಿಂದು ಅರ್ಜೆಂಟ್ ಹೋಗಿಬಿಡೋದು, ಕಳ್ಳ ಕೆಳಿಸ್ಕೊಂಡು ವಾಂತಿ ಮಾಡ್ಕೋತ ಮಲ ವಿಸರ್ಜನೆ ಮಾಡ್ಕೋತ ಹೋಗೋದು. ಅವೆಲ್ಲ ಈಗ ಬಂದಂಥ ಕಾಲದಲ್ಲಿ ಈಗ ಗಟ್ಟಿಯಾಗಿ ನೆತ್ತು ಬಿಟ್ಟಾರ 4 ಸಹೋದರರು. 4 ಸಹೋದರರಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬಂದರು, ಆ್ಯಕ್ಟರ್ಗಳು ಬಂದರು. ಎಲ್ಲವೂ 2 ರೌಂಡ್ ಹೊಡೆದ ತಕ್ಷಣ ಭುಗಿಲದ್ದ ವಾತಾವರಣದಿಂದ ಹಿಡಿದು ಈಗ ಕತ್ತಿ ಮನೆತನದ ಎಲ್ಲ ಸಹೋದರರು ಈಗ ಮುಗಿಬಿದ್ದಾರ. ಪವನ್ ಕತ್ತಿ ಒಂದು ಮಾತು ಹೇಳ್ತಾರೆ, ಆ ವಿಡಿಯೋ ಪ್ಲೇ ಮಾಡಕತ್ತಾನ ನೋಡ್ರಿ. ಗುಂಡಾಗಿರಿ ನಡೆಯಂಗಿಲ್ಲ. ನಿಮ್ಮ ತಾಲೂಕಿನ ಗುಂಡಾಗಿರಿ ನಮ್ಮ ತಾಲೂಕಿನಾಗ ನಡೆದ್ರೆ ನಾವು ಬಿಡೋದಿಲ್ಲ. ನಿಮ್ಮದು ಎಷ್ಟು ಗುಂಡಾಗಿರಿ ಇದ್ರೆ ನಾವು ರಾಚಿಗೆ ಹತ್ತಿರ ನಿಮ್ಮನ್ನು ಬಿಡೋದಿಲ್ಲ. ಇದು ಪವನ್ ಕತ್ತಿಯ ಮಾತು, ನೋಡ್ರಿ ವಿಡಿಯೋ. ಗ್ರಾಮಗಳಲ್ಲಿ ಗುಂಡಾದವ್ರನ್ನ ಕರ್ಕೊಂಡ್ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕಿನಿಂದ, ಅದು ನಮ್ಮ ತಾಲೂಕಿನವರು ಅಲ್ಲವ್ರು, ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನ ಅವರೆಲ್ಲರೂ ಇಟ್ಕೊಂಡಿದ್ರು. ಸೊ ನಾನು ಈ ಶಿರಗಾಂವ್ ಗ್ರಾಮದಿಂದನೇ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎಚ್ಚರಲೆ ಕಾಲು ಇಡ್ರಿ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂತಂದ್ರೆ ನಾವ ರೋಚಿ ಗೆದ್ದು ಅಂತಂದ್ರೆ ಮತ್ತೆ ಬೇರೆನೇ ಇರ್ತೈತಿ. ಸುಮ್ಮನೆ ಇರ್ತೇವೆ ಅಂತಂದ್ರೆ ನಾವು ಅಂದ್ರೆ ನಾವು ಯಾರ ತಂಟೆಗೆ ಹೋಗಂಗಿಲ್ಲ. ಒಂದೇ ಮಾತ, ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ. ನಮ್ಮ ಉಸಾಬ್ರಿಗೆ ಬಂದವ್ರಿಗೆ ನಾವು ಬಿಡಂಗಿಲ್ಲ ಅನ್ನುವಂಥದ್ದು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಪ್ಪ ಅಂತಂದ್ರೆ ನೀವು ಮೊನ್ನೆ ಒಂದು 3 ಘಟನೆ ನೋಡಿದ್ರಿ, ನನಗೂ ಬಹಳ ಬೇಜಾರು ಅನಿಸ್ತು. ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ. ಸೊ ಆ ಟೈಮಿಂದ ಹಿಡ್ಕೊಂಡು ಇವತ್ತಿನ ಮಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು, ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು, ಯಾವುದೇ ರೀತಿ ಹರಾಸ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿದಿರಿ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಇದ ಬಂತ್ರಿ. ಬಡದಾಟ, ಹೊಡೆದಾಟ, ದ್ವೇಷ, ಜಗಳ, ತಂಟಿ, ತಕರಾರ. ಆ ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು. ಯಾಕೆ ಒಂದೇ ವೇದಿಕೆ ಮೇಲೆ ಎಲ್ಲರೂ ಕೂತು ಒಂದು ಸಂಧಾನದ ಮುಖಾಂತರ ಸಂಸ್ಥೆಗಳನ್ನು ಹಂಚ್ಕೋಬೇಕಾಗಿತ್ತು? ಆ ಹಂಚ್ಕೊಳ್ಳೋಂಥ ಪ್ರವೃತ್ತಿ ನಿಮಗೂ ಇಲ್ಲ. ನಾ ಬಿಡಂಗಿಲ್ಲ, ನಾ ಬಿಡಲಿಲ್ಲ ಅಂದ್ರೆ ನಾ ತೊಗೊಳವ. ಅಲ್ಲೇನು ನೋಡ್ತಿ, ಇಲ್ಲಿ ನೋಡು, ಹಿಂಗಾಗೈತಿ ಪರಿಸ್ಥಿತಿ. ರಾಜಾರೋಷವಾಗಿ ಭಾಷಣದ ಬಿರುಗಾಳಿ. ರಮೇಶ್ ಕತ್ತಿ ಭಾರಿ ವಾಗ್ದಾಳಿ ಮಾಡಿದ್ದಾರೆ. ಪ್ರತಿಯೊಂದು ಅಂಶಗಳನ್ನು ಹೇಳಿಬಿಟ್ಟಾರ. ಗೋಕಾಕ್ ತಾಲೂಕದ ಮಾದಕ ವಸ್ತು ಕೇಂದ್ರ ಅಂತ್ರಿ. ಏನು ಗೋಕಾಕ್ ತಾಲೂಕಿನ ಜನತೆಗೆ ಅವಮಾನ ಅಲ್ರಿ. ಮಾದಕ ವಸ್ತುಗಳ ಕೇಂದ್ರ ಯಾವುದಾದರೂ ಇದ್ದರೆ ಗೋಕಾಕ್ ತಾಲೂಕು ಅಂದ್ರೆ ನಾನು ಗೋಕಾಕ್ ತಾಲೂಕಿನ ಮಾದಕ ವಸ್ತುಗಳ ಕೇಂದ್ರದ ನಾನು ಒಬ್ಬ ಇಲ್ಲಿಯ ಪ್ರಜೆ ಅಂದ್ರೆ ನಮಗೂ ಒಂದು ಸ್ವಲ್ಪ ಅವಮಾನ ಆದಂಗೆ ಆಕೈತಲ್ರಿ. ಕತ್ತಿಯವರೇ ದಯಮಾಡಿ ಆ ಮಾತನ್ನು ಹಿಂದೆ ತೆಗೆದುಕೊಳ್ಳಿ. ಮಾದಕ ವಸ್ತುಗಳ ಕೇಂದ್ರ ಗೋಕಾಕ್ ತಾಲೂಕಿದ್ರೆ ಇಲ್ಲೆಲ್ಲ CCB ಮತ್ತು CID ಬರ್ತಿತ್ತು. ಎಷ್ಟು KG ಗಾಂಜಾ ಸಿಕ್ಕೈತಿ, ಎಷ್ಟು KG ಅಫೀಮ್ ಸಿಕ್ಕೈತಿ, ಎಷ್ಟು KG ಇಲ್ಲಿ ಏನು ಮಾದಕ ದ್ರವ್ಯ ಸಿಕ್ಕೈತಿ ಪ್ರೂವ್ ಮಾಡ್ಬೇಕಾಕೈತ್ರಿ. ರಮೇಶ್ ಕತ್ತಿಯವರೇ ಮಾತಾಡಬೇಡ್ರಿ. ಇಲ್ಲಿ ಜನತೆಯೂ ನಿಮ್ಮ ಮೇಲೆ ಕೆಲವರು ಪ್ರೀತಿಲಿ ಅದಾರ, ನಿಮ್ಮ ವಿಶ್ವಾಸ ಮುಖಾಂತರ ಅದಾರ, ನಿಮ್ಮ ಬೆಂಬಲಿಗರು ಬಹಳಷ್ಟು ಜನ ಅದಾರ. ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾರೆ, ಮುಂದೆ ಪ್ಲಾಟ್ಫಾರ್ಮ್ ಬರೋದಿಲ್ಲ, ವೇದಿಕೆ ಹಂಚ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ಅಭಿಮಾನಿಗಳು ಅದಾರ, ನಿಮ್ಮ ಶೇರ್ ಹೋಲ್ಡರ್ಗಳು ಅದಾರ, ನಿಮ್ಮ ಸಂಘ ಸಂಸ್ಥೆಗಳು ಅದಾರ. ಇಲ್ಲಿ ಸಂಘ ಸಂಸ್ಥೆಗಳಿಗೆ ನೀವು ಭಾಳ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟದ್ದು ಅದಾವ. ಆದರೆ ಗೋಕಾಕ ತಾಲೂಕು ಮಾದಕ ದ್ರವ್ಯದ ಕೇಂದ್ರ ಬಿಂದು ಅಂತೀರಿ. ಇದು ಒಂದು ವಿಡಿಯೋ ಹಾಕಾಕತ್ತಾನ, ಅದನ್ನು ನೋಡ್ರಿ. ಇವತ್ತು ಗೋಕಾಕ್ ಸ್ಟೈಲ್ ಅಂದ್ರೆ ಇವತ್ತು ನಮ್ಮಲ್ಲಿ ಭಾಳ ಅಂದ್ರೆ MS ಆಯಿಲ್ ಸರಿಯಾಗಿ ಹಿಡಿದಾವು. ನಮ್ಮಲ್ಲಿ MS ಆಯಿಲ್ ಸರಿಯಾಗಿ ಹಿಡಿದಾವು. ಮತ್ತೆ ಯಾವುದೋ ಲೈಸೆನ್ಸ್ ತೆಗೆದ ಅಲ್ಲೇ ತೊಗೊಳ್ದ, ಅಲ್ಲೇ ಸರಿ ಕುಡಿದ ಯಾವುದೋ ಲೈಸೆನ್ಸ್ ತರ್ತಾರೆ. ಅವು ಒಂದು 10-20 ಅಂಗಡಿ ಇರಬೇಕು.
ಆದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಹೆಂಗೈತಪ್ಪ ಅಂತಂದ್ರೆ ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವ್ದಾದಿದ್ರೆ ಅದು ಗೋಕಾಕ್ ತಾಲೂಕನ್ನು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇವತ್ತು ನಿಮಗೆ ಹಣ ಮುಖ್ಯ ಆಗಿರ್ಬೇಕು, ಅಲ್ಲಿ ಜನ ಮುಖ್ಯ ಆಗಿಲ್ಲ, ನಿಮಗ ಹಣ ಮುಖ್ಯ ಆಗಿರ್ಬೇಕು, ಜನರ ಆರೋಗ್ಯ ಮುಖ್ಯ ಆಗಿಲ್ಲ ನಿಮಗ. ಇವತ್ತಿನ ದಿವಸ ಅಲ್ಲಿ ಸಣ್ಣ ಹುಡುಗರನ್ನ ಹಿಡ್ಕೊಂಡು ದೊಡ್ಡವರವರೆಗೆ ನಶಾ ಮಾಡುವುದನ್ನ ಇವತ್ತು ದಿವಸ ತಗೋತಾ ಇದ್ದಾರೆ. ಜೊತೆಗೆ ಆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ತಾರೆ. ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ಳೋದು ಗೋಕಾಕ್ ಸ್ಟೈಲ್, ಅದು ಒಂದು ಗೋಕಾಕ್ ಸ್ಟೈಲ್. ಬೇಕಾದ್ರೆ ಇವತ್ತು ನಾಳೆ ನೀವು ಯಾರು ಹೋಗಿ ಬರ್ರಿ, ಅಲ್ಲಿ BO ಆಫೀಸ್ ಐತಿ, BO ಆಫೀಸ್ ಐತಿ, ಶರೀರದ ಅಂಗಡಿ ಯಾವ್ದ ಕೂಡಿ ಐತಿ. ಬೇಕಾದ್ರೆ ನಾಳೆ ಹೋಗಿ ಬರ್ರಿ, ನೀವು ನೋಡಿ ಬರ್ರಿ. BO ಆಫೀಸ್ ಶಿಕ್ಷಣವನ್ನು ಕೊಡುವುದು, ಜ್ಞಾನವನ್ನು ಕೊಡುವುದು, ಜ್ಞಾನಾರ್ಜನೆಯನ್ನು ಮಾಡುವುದು, ಮುಂದೆ ಹುಡುಗನ ಮಗನ ಅಥವಾ ಮಗಳ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ಆಫೀಸ್, ಅದು ತಾಲೂಕಾ ಆಫೀಸ್. ಅದೆಲ್ಲೈತಿ ಅಂದ್ರೆ ಇವತ್ತು ಒಂದೇ ಬಿಲ್ಡಿಂಗ್ ಐತಿ, ಆ ಬಿಲ್ಡಿಂಗ್ ಶರೀರದ ಅಂಗಡಿ ಐತಿ, BO ಆಫೀಸನು ಐತಿ. ಬೇಕಾದ್ರೆ ನಾಳೆ ಹೋಗಿ ನೀವು ನೋಡ್ಕೊಂಬ. ಇದು ಗೋಕಾಕ್ ಸ್ಟೈಲ್. ಆಚಾರ ವಿಚಾರ ಇಲ್ಲದೆ ಇರ್ತಕ್ಕಂಥವ್ರಿಗೆ ಏನು ಮಾಡಕ್ ಬರೋದಿಲ್ಲ. ಆದರೂ ಸಹಿತ ಇವತ್ತು ಅವರು ಗೋಕಾಕ್ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಹುಕ್ಕೇರಿ ಸ್ಟೈಲ್ ಇನ್ನ ಅವ್ರಿಗೆ ಗೊತ್ತಾಗಿಲ್ಲ. ಹುಕ್ಕೇರಿ ಸ್ಟೈಲ್ ಇನ್ನೂ ಗೊತ್ತಾಗ್ಬೇಕಾರೆ ಟೈಮ್ ಹತ್ತೈತಿ. ಇದೇ AB ಪಾಟೀಲ್ ಹೇಳ್ರು, ರಮೇಶ್ ಕತ್ತಿ AB ಪಾಟೀಲ್ ನನ್ನ ಲೆಕ್ಕಕ್ಕಿಲ್ಲ. ಯಾರು? ನನ್ನ ಅಣ್ಣ. ಯಾರವರು? ನಮ್ಮ ತಾಲೂಕಿನ ಸುಪುತ್ರ. ಯಾರವ್ರ? ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ. ಯಾರಿಗೆ ಮಾತಾಡಕತ್ತೀರಿ ನೀವು? ಭಾಳ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ. 28ನೇ ತಾರೀಕು ಮುಗಿಲಿ, AB ಪಾಟೀಲ್ ಬಡ್ಡಿ ಸಹಿತ ನಿಮ್ಮನ್ನ ಲೆಕ್ಕ ತೋರಿಸೋರು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಬಡ್ಡಿ ಸಹಿತ ಏನ್ 2008ರಾಗ ಅವ್ರು ತಂದು ಇಲ್ಲಿ ಬಿಟ್ರು, ಅಲ್ಲಿ ಏನು ತೋರಿಸ್ರು, ಅಲ್ಲಿಂದ ಹಿಡಿದು ಇಲ್ಲಿ ತಕ ನೀವು ಮಾಡಿದಂತ ಯಾದಿ ಅದ್ರ ಮ್ಯಾಗ ಆಗುವಂತ ಬಡ್ಡಿ ಕೊಟ್ಟು ಕಂಪ್ಲೀಟ್ ಹುಕ್ಕೇರಿ ತಾಲೂಕಿನಿಂದ ಹೊರಗೆ ಹಾಕುವಂತದ್ದು ನಿಮಗೆ ಲೆಕ್ಕ ಸಿಗುತ್ತೈತೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿದಿರಿ, ಇದು ಆರೋಪ. ಜಾತಿ ಜಾತಿಗಳಲ್ಲಿ ವಿಭಜನೆ, ಜಾತಿ ಜಾತಿಗಳಲ್ಲಿ ಒಡಕು, ಜಾತಿ ಜಾತಿಗಳಲ್ಲಿ ಬಿರುಕು. ಆ ಜಾತಿ ಅವರಿಗೆ ಈ ಜಾತಿ ಅವ್ರನ್ನ ಕೊಡಿಸೋದು, ಅಲ್ಲಿ 10-20 ಲಕ್ಷ ಕೊಡೋದು, ಇಲ್ಲಿ 10-20 ಲಕ್ಷ ಕೊಡೋದು, ಮೂರ ಬಟ್ಟೆ ಮಾಡೋದು, ಅದನ್ನು ವಿಡಿಯೋ ಹಾಕಾಕತ್ತ ನೋಡ್ರಿ. ಇವತ್ತು AB ಪಾಟೀಲ್ರು ಏನು ಅನ್ನೋದು 28ನೇ ತಾರೀಕಿನ ದಿವಸ ಕೌಂಟಿಂಗ್ ಆದ ನಂತರ ಗೊತ್ತಾಗ್ತೈತೆ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗ ಅವ್ರದ್ದು ಕೊನೆಯ ಒಂದು ಅಸ್ತ್ರ, ಕೊನೆಯ ಅಸ್ತ್ರ ಎಲ್ಲ ಮಾಡಿ ಮುಗಿಸಿರೋ ಟೋರಿಂಗ್ ಟಾಕೀಸ್ ಹಾಕಿರೋ. ಟೋರಿಂಗ್ ಟಾಕೀಸ್ ಅಂದ್ರೆ ಹೆಂಗ? ಟಾಕೀಸು ಅವ್ರದ, ಒಳಗಿನ ಮಂದಿ ಅವ್ರ, ಭಾಷಣ ಮಾಡೋರು ಅವ್ರ, ಚಪ್ಪಾಳೆ ಬಿಡೋರು ಅವ್ರ, ಹಾಡ ಅನ್ನೋರು ಅವ್ರ, ತಬಲಾ ಬಾರಿಸೋರು ಅವ್ರ. ಇದು ಈ ಊರಾಗ ಬಾರಿಸ್ಬಿಡ್ಲೆ ಮತ್ತೆ ಮುಂದಿನ ಊರಿಗೆ ಹೋಗ್ರು. ಅದ ಸಟ್ಟ, ಇದೇ ಸಟ್ಟ ತಗೊಂಡು ಮುಂದಿನ ಊರಿಗೆ. ಅಂದ್ರೆ ನಾವು ಸಣ್ಣಾಗಿರ್ತಾಗ ಟೋರಿಂಗ್ ಟಾಕೀಸ್ ಹತ್ತಿರೋ ಅದು ಸಟ್ಟ ತಗೊಂಡು ಬೇರೆ ಊರಿಗೆ ಹೋಗ್ತಿದ್ವು. ಅದನ್ನೆಲ್ಲ ಪ್ರಯತ್ನ ಮಾಡಿ ನೋಡ್ರು ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನ ಅವ್ರ ಕೈಗೆ ಯಾರೂ ಸಿಕ್ಕಿಲ್ಲ ಅನ್ನೋದು ಇವತ್ತು ದಿವಸ ನಮ್ಮ ಸುದೈವ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಒಂದು ಟೋರಿಂಗ್ ಟಾಕೀಸ್ ವ್ಯವಸ್ಥೆಯನ್ನ ನಾವು ಬರೋಬ್ಬರು ಮಾಡಿದೀವಿ. ಇನ್ನೂ ಟೋರಿಂಗ್ ಟಾಕೀಸ್ ಆಗಿ ಉಳಿತೈತಿ. ಹಿಂಗ AB ಪಾಟೀಲ್ರು ಅಂದ್ರೆ ಕುಮಾರಣ್ಣ ಅಂತನ್ನ, ಆದ್ರೆ ಸೋದರಾಗಿರ್ತಕ್ಕಂಥ ಹಿರಿಯ ಸೋದರಾಗಿ AB ಪಾಟೀಲ್ರು ನಾನು ಕೈ ತಗೊಂಡು ಬೆಣ್ಣ ಹತ್ತಿರ ಈ ಒಂದು ವ್ಯವಸ್ಥೆಯಲ್ಲಿ ಅವರ ಟೋರಿಂಗ್ ಟಾಕೀಸ್ ನಮ್ಮ ತಾಲೂಕಿನಿಂದ ಹೊರಗೆ ಕಳಿಸುವಂತ ವ್ಯವಸ್ಥೆಗೂ ನಾವು ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅನಿವಾರ್ಯವಾಗಿ ಇವೆಲ್ಲ ವಿಷಯಗಳನ್ನ ಹೇಳಬೇಕಾದ್ರೆ ಇವತ್ತು ನಮ್ಮ ಸಂಸ್ಥೆಯನ್ನ ನಮ್ಮ ಹಿರಿಯರು ಕಟ್ಟಿದ್ದಾರೆ, ನಮ್ಮಲ್ಲಿರಲಿ. ಇವತ್ತು ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದದ? ಭಾರತ ದೇಶ 7 ಸಂಸ್ಥೆಗಳಿದ್ದು ಈ ಎಲ್ಲ ಬಂದಾಗಿದಾವ್. ಇರುವುದು ಒಂದು ಉಳಿದದ್ದು, ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ. ಆ ಸಂಸ್ಥೆಗೆ ಬಹಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ. ಹೆಂಗೆ ನಡೆದೈತಿ, ಏನು ನಡೆದೈತಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ. ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತೊಂದು ಕಡೆ ಹೇಳ್ತಾರೆ, ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸಬೇಕಾಗೈತಿ.
ಒಬ್ಬ ಹಂಗೆ ಹೇಳ್ತಾನೋ ಒಬ್ಬ ಹಿಂಗೆ ಹೇಳ್ತಾನೋ. ದೊಡ್ಡವೇನತ್ತಾನೋ ಇವ್ರನ್ನ ಇಟ್ಕೊಂಡೇ ಇರ್ತಾನೋ, ಸಣ್ಣವತ್ತಾನೋ ಇದ್ರ ಒಂದು 4-5 ಕೊಳ್ಳಿ ಹರಿಯಾಕಬೇಕು, ಮತ್ತೊಬ್ಬತ್ತಾನು ಎಲ್ಲಾನ ಕೊಳ್ಳಿ ಹರಿಯಾಕಬೇಕು. ಮತ್ತೆ ಇವ್ರು ಮಣಿಸಿ ಬಂದಂಗೆ ಅನ್ಕೋತ ಹೋದ್ರೆ ಏನ್ ಮಾಡಕ್ ಸಿಕ್ಕಿ, ಏನ್ ಮಾಡಕ್ ಆಗಂಗಿಲ್ಲ. ಈಗ ನೋಡ್ರಿ ನೀವು ಬಹುಶಃ ಇಲ್ಲಿ ನಮ್ಮದೇನು DCC ಬ್ಯಾಂಕ್ ಇಲೆಕ್ಷನ್ ಆಯ್ತು, ಹಂಗಾಗಿ ಕಿತ್ತೂರಾಗಿ ನಡೆದೈತಿ. ಅಲ್ಲಿ ಕಿತ್ತೂರಾಗ ಹೆಂಗ್ ನಡೆದೈತಿ, ಬಾಬಾ ಸಾಹೇಬ್ ಪಾಟೀಲ್ MLA ಅವರು ನಮ್ಮ ಸಹೋದರ ಮಿತ್ರರು, ಇನಾಮದಾರ್ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಅವರು ಸುಪುತ್ರರು, ಎರಡು ನನ್ನ ಕಣ್ಣ. ಬಾಬಾ ಸಾಹೇಬ್ ಪಾಟೀಲ್ ನನ್ನ ಕಣ್ಣ, ಇನಾಮದಾರು ನನ್ನ ಕಣ್ಣ. ಖರೆ ಇವ್ರು ಏನ್ ಮಾಡಿದಾರು, ಬಾಬಾ ಸಾಹೇಬ್ ಒಬ್ಬ ಬೆಂಬಲ ಕೊಟ್ಟಿದ್ದಾರೆ, ಇನಾಮದಾರು ಒಬ್ಬಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಲಿಂಗಾಯತ ಬಡಗಾಡ್ಕೊತಿರ್ಬೇಕು ನಾವು. ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ, ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ. ಆದ್ರೆ ಲಿಂಗಾಯತರ ಬಡದಾಡಕ್ಕೆ ಹತ್ತೋದಕ್ಕೆ ಮಾತ್ರ ಅಗದಿ ಕಾರ್ಯಕ್ರಮ ಕೂಡಿ ಹಾಕ್ತಾರೆ. ಜಿಲ್ಲಾ ಹೆಂಗ ಆಗ್ತಾರಂದ್ರೆ ಇವತ್ತು ಅವರು ಜಿಲ್ಲಾದಾಗ ಹೆಂಗ ಅವ್ರು ನಡೆದೈತೆ ಅಂದ್ರೆ ಇವ ಅವನ ಕ್ಯಾಂಡಿಡೇಟ್, ಅವನ ಕ್ಯಾಂಡಿಡೇಟ್, ನಮ್ಮ ಕ್ಯಾಂಡಿಡೇಟ್, ಎಲ್ಲರಿಗೂ ಒಂದು 10-20 ಲಕ್ಷ ಹೋಗ್ಯದು. ಯಾವ್ದು ಬಂದ್ರು ಅವ್ರದಲ್ಲ, ಯಾವ್ದು ಬಂದ್ರು ಅವ್ರದೇ. ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ಉಳಿಸಿದ್ದಾರೆ. ಈ ಆರೋಪಗಳಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಖಾಡಕ್ಕಿಳಿತಾರೆ, ಏನು ಉತ್ತರ ಕೊಡೋರು. ಆದರೂ ಸಹಿತ ಹುಕ್ಕೇರಿ ರಾಜಕಾರಣ ಬಹಳ ಶಾಂತ ಇತ್ತು. ದಿವಂಗತ ಉಮೇಶ್ ಕತ್ತಿ, ಬಸನಗೌಡ ಪಾಟೀಲ್, ಅಪ್ಪನಗೌಡ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವು ರೋಷಾವೇಶದಿಂದ, ಭಾವೋದ್ವೇಗದಿಂದ, ವಿಷಕಾರಿ ಮಾತುಗಳಿಂದ ಮಾತಾಡಕ್ಕೆ ಹೋಗ್ಬೇಡ್ರಿ. ಶಾಂತ ರೀತಿಯಿಂದ ಆರೋಪಗಳು ಯಾರು ಆರೋಪಗಳು ಮಾಡಿಲ್ಲ, ಮಹಾತ್ಮರನ್ನ ಬಿಟ್ಟಿಲ್ಲ. ನೀವ್ಯಾರು ಈಗಿಡ ತಪ್ಪಲು ಆರೋಪ ಮಹಾತ್ಮರನ್ನ ಬಿಟ್ಟಿಲ್ಲ, ಅಣ್ಣ ಬಸವಣ್ಣರನ್ನ ಬಿಟ್ಟಿಲ್ಲ, ಇದೇ ಮೊಹಮ್ಮದ್ ಪೈಗಂಬರ್ನ ಬಿಟ್ಟಿಲ್ಲ, ಬುದ್ಧ ಬಸವನ ಬಿಟ್ಟಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರನ್ನ ಬಿಟ್ಟಿಲ್ಲ. ಆ ಮಹಾತ್ಮರಿಗೂ ಸಹಿತ ಟೀಕೆ ಟಿಪ್ಪಣಿ ಮಾಡಿದ್ದು ಉದಾಹರಣೆಗಳದಾವ. ಆದರೆ ಸಂಘ ಸಂಸ್ಥೆ ಚುನಾವಣೆ ಜನತೆಗೆ ಒಳ್ಳೆಯದು ಕೊಡಬೇಕು, ಜನತೆ ಆಶೋತ್ತರಗಳನ್ನು ಈಡೇರಿಸಬೇಕು. ರಮೇಶ್ ಕತ್ತಿ ಪಾರ್ಲಿಮೆಂಟ್ ಸದಸ್ಯ ಇದ್ದವ್ರು, ನೀವು ಗೌರವಾನ್ವಿತ ಸದಸ್ಯತ್ವ ಹೊಂದಿದ್ರಿ. ಅಣ್ಣ ಅನೇಕ ಸಾರಿ 8 ಸಾರಿ ಶಾಸಕ, 6 ಪಕ್ಷಗಳಿಂದ ಸ್ವತಂತ್ರ ನೇತೃತ್ವ ಬರ್ತಿದ್ರಿ. ಮಹಾಪುಣ್ಯಾತ್ಮ ವ್ಯಕ್ತಿ ದಿವಂಗತ ಉಮೇಶ್ ಕತ್ತಿ, ಒಳ್ಳೆ ಮನುಷ್ಯ, ಹೃದಯವಂತ. ಉಮೇಶ್ ಕತ್ತಿ ಬಗ್ಗೆ ನಾವು ಚಕಾರ ಎತ್ತುವುದಿಲ್ಲ. ಅದೇ ರೀತಿ ನಿಖಿಲ್ ಕತ್ತಿನೂ ಭಾಳ ಸಮಾಧಾನ ಮನುಷ್ಯ. ಆದರೆ ಈಗ ಸಮಾಧಾನ ಬಿಟ್ಟು ಇನ್ನು ಕೆಂಪು ಇರುವಿಗತೆ ಸ್ಟ್ರಾಂಗ್ ಆಗಿ ಮಲ್ಟಿ ವಿಟಾಮಿನ್ ಬೋರ್ನುಟಾ ತೊಗೊಂಡು ಅಖಾಡಾಕಿ ಇಳಿದಾರೆ. ಯಾಕಂದ್ರೆ ಶತಾಯ ಗತಾಯ ನಾವು ವಿದ್ಯುತ್ ಸಹಕಾರಿ ಸಂಘ ಮತ್ತು ಹೀರಾ ಶುಗರ್ ಮತ್ತು DCC ಬ್ಯಾಂಕ್ 3 ತೊಗೋತೀವಿ ಅಂತಾರೆ. ವಿಡಿಯೋ ಹಾಕತ್ತ ನೋಡ್ರಿ, ಅದು ಒಂದು ಕ್ಲಿಪ್ಪಿಂಗ್ ಐತಿ. ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಹುಕ್ಕೇರಿ ಮಹಾಜನತೆ ಮೌನ ವಹಿಸಿದಾರ, ಮತದಾರ ವಿಚಾರ ಮಾಡಾಕತ್ತಾರ. ಎಲ್ಲಿ ಸಿಕ್ಕ ಒದ್ದಾಡೋನಪ್ಪ, 2 ಬಲಾಟೆ ಪಾರ್ಟಿ ಅದಾವ. ಈ ಕಡೆಯಿಂದ ಅವ್ರದ್ದು ಒತ್ತಡ, ಇವ್ರ ಕಡೆಯಿಂದ ಈ ಕಡೆ ಒತ್ತಡ. ಏನು ತೀರ್ಮಾನ ತಗೊಳ್ಳೋನು? ನಮಗೆ ಶಾಂತತೆ ಬೇಕು, ನಮ್ಮ ಕೆಲಸ ಆಗಬೇಕು, ನೆಮ್ಮದಿಯ ಬದುಕು ಕೊಡಬೇಕು, ನಮಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕ ಸಹಾಯ ಮಾಡಬೇಕು, ನಮ್ಮ ಸಮಸ್ಯೆ ಇದ್ದಾಗ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇದು ಅಲ್ಲಿಯ ಹುಕ್ಕೇರಿ ಜನತೆಯ ಗುಪ್ತವಾಗಿ ಹಿರಿಯರದಾರ್ರಿ, 70-80 ವಯಸ್ಸದವ್ರು. ಕೆಲವು ಹಳ್ಳಿ ಹೆಸರು ಹೇಳಬಾರ್ದನ್ನ. ಅಲ್ಲಿ ಗುಪ್ತವಾಗಿ ಆಫ್ ದಿ ರಿಕಾರ್ಡ್ ಕ್ಯಾಮ್ರಾ ಇಲ್ಲದಾಗ ನಾ ಕಟ್ಟಿ ಮೇಲೆ ಕೂತು ಕೇಳಿ, ಏನಾರೇ ಆಗುವತ್ತ ಕಾಕ ನೀ ಚಂದ ಹೇಳ್ತೀವಿ ಒಪ್ಕೊಳ್ಳೋಣ, ಆದರೆ ಅವರು ಬೇಕು ಇವರು ಬೇಕು, ಎಲ್ಲಿ ಒದ್ದಾಡೋನಪ್ಪ ಸಿಕ್ಸ್ ಇವನು. ಆ ಜೀವನ ನಮ್ಮದ ಹೊಲ ಉಳಿಮೆ ಮೇಲೆ, ಹೊಲಗಳದಾವ, ಬಿತ್ತನೆ ಮಾಡಿ ಮಾರಿ ನಾವು ಜೀವನ ಮಾಡ್ತೀವಿ. ನಮಗೆ ಯಾತ ಬೇಕು ರಾಜಕಾರಣ? ಏನೋ ಒಂದು ಮೆಂಬರ್ ಆಗೀವಿ, ಅದು ಓಟ್ ಹಾಕೋದಾ ಬರೋದಾ? ಯಾಕೆ ನಮಗೆ ಬೇಕು ಇವರಿಬ್ಬರ ಮಧ್ಯದಲ್ಲಿ ನಾವು ಬಲಿಪಶು ಆಗೋದು ಅಂತ ಹಿರಿಯರು ಸಹಿತ ಹೇಳಕತ್ತಾರ. ಆದ್ರೆ ಆ ಹಿರಿಯರ ಮಾತು ನಿಜಾಂಶದಿಂದ ಕೂಡೈತಿ. ಈಗ ರಾಜಕಾರಣಿಗಳು ವಿಚಾರ ಮಾಡಬೇಕು. ಗೆಲುವಂತೂ ಇದ್ರಾಗ ಸಾಮ್ರಾಜ್ಯ ಮಾಡ್ತೈತಿ, ಅದು ಮುಂದಿನ ಮಾತು. ಅವ್ರು ಈಗಾಗಲೇ DCC ಬ್ಯಾಂಕ್ ಕಬ್ಜಾ ತೊಗೊಂಡ್ರು, ಇನ್ನು ಸಾರ್ವತ್ರಿಕ ಇನ್ನು ಅದು ಬರೋದು ಹೀರಾ ಶುಗರ್ ಅದನ್ನು ಕಬ್ಜಾ ತಗೋತಾರೆ. ಇನ್ನು ಬರೋದು ಬಿಗ್ ಫೈಟ್. ಇಲ್ಲಿ ವಿದ್ಯುತ್ ಸಹಕಾರಿ ಸಂಘ ಪ್ರತಿಷ್ಠೆಯ ಕಣ. ಇದು ಕತ್ತಿ ಕುಟುಂಬದ
ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನ ಪೆನಲ್. ಇನ್ನು ರಮೇಶ್ ಕತ್ತಿ, ಪವನ್ ಕತ್ತಿ, ಪೃಥ್ವಿ ಕತ್ತಿ, ನಿಖಿಲ್ ಕತ್ತಿ ಅವರು 4 ಜನ ಅದಾರ. ಇವರು 4 ಜನ ಅದಾರ. ಇವರು ರಭಸದಿಂದ ಬರಾಕತ್ತಾರೆ, ಇವರು ರಭಸದಿಂದ ಬರಾಕತ್ತಾರ. ಎರಡೂ ಕಾದಾಟದ ಹುಲಿಗಳು. ಇನ್ನು ಈ ಹುಲಿ ಕಾದಾಟದಲ್ಲಿ ಇನ್ನು ಮಹಾರಾಜ ಯಾರು ಯಕ್ಷ ಪ್ರಶ್ನೆ ಅಲ್ರಿ. ಕತ್ತಿ ಈ ಸಂಘ ಸಂಸ್ಥೆಗಳ ಜೊತೆ ಅನೇಕರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಮಂಗಳವಾರ ಶನಿವಾರ ಪಂಚಕಿ ಮಾಡ್ತಿದ್ರು. ಇನ್ನು ಈ ಸಂಸ್ಥೆಗಳು ಹಾದು ಅಂದ್ರೆ ಮಂಗಳವಾರ ಶನಿವಾರ ಪಂಚಕಿ ಬಂದಾಗೋದು, ಮುಂದೆ ಏನಾಗೋದು ಇದೆಲ್ಲ ಕಾದು ನೋಡಬೇಕು. ಇನ್ನು ಅಲ್ಲಿ ತಮ್ಮದೇ ಆದಂಥ ಸಾರ್ವಜನಿಕ ಸಂಪರ್ಕ ಕಚೇರಿ ಮಾಡ್ತೀವಿ. ನಿಮ್ಮವರು ಡೈರೆಕ್ಟರ್ ಅದಾರ, ನಿಮ್ಮ ಸಮಸ್ಯೆ ನೀವು ಅವರ ಬಗೆಹರಿಸ್ತಾರ. ನಾವೇನು ಗೋಕಾಕ ನಿಮ್ಮನ್ನು ಕರೆದಿಲ್ಲ, ಏನು ಎಣ್ಣೆ ಸಭೆಗೆ ಬರೋದು ಅವಶ್ಯಕತೆ ಇಲ್ಲ, ಏನು ಹಿಲ್ ಗಾರ್ಡನ್ಗೆ ಬರೋದು ಅವಶ್ಯಕತೆ ಇಲ್ಲ, ಎಲ್ಲಿ ಬೆಳಗಾವಿಗೆ ಬರೋದು ಅವಶ್ಯಕತೆ ಇಲ್ಲ. ಈಗ ಅದನ್ನು ಮಾಡಿ ತೋರಿಸಿದಾಳ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ಪ್ರಿಯಾಂಕಾನ ಬಿಟ್ಟು ಅವ್ರಿಗೆ ಗೋಕಾಕ ಅವಶ್ಯಕತೆ ಇಲ್ಲ ರೀ. ಚಿಕ್ಕೋಡಿಯಾಗ ಆಫೀಸ್ ಮಾಡ್ಯಾರ, ದೊಡ್ಡ ಪ್ರಮಾಣ 1000 ಮಂದಿ ಕುಣ್ತೈತಿ ಸಾರ್ವಜನಿಕ ಕಚೇರಿ. ಅಲ್ಲೇ ಆ ತಂಗಿ ಬರ್ತಾಳ, ಬಂದ ಬೆಳಗಿಂದ ಸಾಯಂಕಾಲದಾಗ ಹಾಕೋತು ನಿಮ್ಮ ಸಮಸ್ಯೆ ಬಗೆಹರಿಸ್ತಾಳ. ಅಂಥದ್ದೊಂದು ಕಚೇರಿ, ಸಾರ್ವಜನಿಕ ಕಚೇರಿ ಅಲ್ಲೇ ಆಗತೈತಿ. ಅಲ್ಲಾರು ನಿರ್ದೇಶಕರು ಇರ್ತಾರೆ, ಇಲ್ಲಿ ನಮ್ಮವ್ರು ಯಾರು ಇರಂಗಿಲ್ಲ ಅಂತೇಳಿ ಜಾರಕಿಹೊಳಿಗಳು ಹೇಳ್ತಾರೆ. ನಾವು ಟಿ ಸಿ ಕೊಟ್ಟೇವಿ, ನಾವು ಟಿ ಸಿಗಳನ್ನ ದುರಸ್ತಿ ಮಾಡೀವಿ, ಕಂಬ ಅಡ್ಡದ್ದು ನೆಟ್ಟಗೆ ಮಾಡೀವಿ. ಕತ್ತಿಯವ್ರು ಹೇಳ್ತಾರೆ, ಜಾರಕಿಹೊಳಿಗಳು ಹೇಳ್ತಾರೆ 6 ತಿಂಗಳದಾಗ ನಾವು ಭಾಳ ಬದಲಾವಣೆ ಮಾಡಿದ್ದೀವಿ. ಮೊದಲು ಟಿ ಸಿ ವಿಳಂಬ ಆಗ್ತಿತ್ತು, ಈಗ ಫೋನ್ ಮಾಡಿದರೆ ಟಿ ಸಿ, ನಿರಂತರ ಜ್ಯೋತಿ. ಇಂಥವೆಲ್ಲ ಮಾತುಗಳು ಕೇಳಿದಾಗ ಮತದಾರ ತನ್ನ ಗೊಟ್ಟು ಬಿಡಲಾರದಂಗೆ ಗೂಡಿನಾಗ ಅಡಿಗೆ ಕೂತಾನ. ಮತದಾರ ಏನು ನಿರ್ಣಯ ತಗೋತಾನ, ಕತ್ತಿ ಭವಿಷ್ಯ, ಜಾರಕಿಹೊಳಿ ಭವಿಷ್ಯ ಅದ್ರ ಮೇಲೆ ನಿರ್ಣಯ ಆಕೈತಿ. ಇನ್ನು ಕಾದು ನೋಡೋಣ. ಹಾಗಾದ್ರೆ ಕೆಲವು ವಿಡಿಯೋಗಳನ್ನ ಹಾಕಾಕತ್ತೀನಿ, ಅವನ್ನ ನೋಡ್ರಿ. ರಾಜ ರೋಷ ಮಾತುಗಳು, ಪ್ರತಿಯೊಂದು ಆರೋಪ ಪ್ರತ್ಯಾರೋಪಗಳು ಯಾವ ರೀತಿ ಅದಾವ ಅವನ್ನೆಲ್ಲ ನೋಡಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ. ಸಂಪೂರ್ಣ ಮುಂದಿನ ಮಾಹಿತಿಯೊಂದಿಗೆ ಬರ್ತೀನಿ. ನಮಸ್ಕಾರ. ಶಾಂತತೆ ಭಾಳ ಇಂಪಾರ್ಟೆಂಟು. ಸಂಘ ಸಂಸ್ಥೆಗಳು ಉಳಿಸೋದು ಭಾಳ ಇಂಪಾರ್ಟೆಂಟು, ಬೆಳೆಸೋದು ಇಂಪಾರ್ಟೆಂಟು. ಹಸ್ತಕ್ಷೇಪ ಅನಗತ್ಯ, ಹಾಳು ಮಾಡೋದು ಬೇಡ. ಶಾಂತತೆ, ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಚೆಂದಂಗಿ ಸಹೋದರದಿಂದ ಚುನಾವಣೆ ಮಾಡೋನು. ಇದೇ ಖಡಕ್ ಜವಾರಿ ಕಾಕನ ಸಂದೇಶ. ಹಾಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.